ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ನಡೆದಂತಹ ಹಲ್ಲೆ ಮತ್ತು ಎಫ್ಐಆರ್ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಸುಮ್ಮನೆ 10 ವರ್ಷಗಳ ಹಿಂದುಗಡೆ ಇದ್ದ ಭುವಜ ವಿಷಯವನ್ನು ತೆಗೆದುಕೊಂಡು ಅನಾವಶ್ಯಕವಾಗಿ ಹಲ್ಲೆ ಮಾಡಿರುವುದು ಖಂಡನೀಯ. ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಆ ಅಧಿಕಾರಿಗಳಿಗೆ ನಮ್ಮದೇ ಆದ ಕಾನೂನು ಚೌಕಟ್ಟಿನಲ್ಲಿ ಪರಿಶೀಲಿಸಬಹುದಿತ್ತು. ಕೆಸಿಎಸ್ಆರ್ ನಿಯಮಗಳನ್ನು ಗಾಳಿಗೆ ತೂರಿ ಕ್ರಿಮಿನಲ್ ಕೇಸುಗಳು ದಾಖಲೆ ಮಾಡಿದ್ದು ಖಂಡನೀಯವಾಗಿದ್ದು, ಈ ಒಂದು ಕೇಸು ಹಿಂಪಡೆಯದಿದ್ದರೆ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದುಗಡೆ ಭೂಮಾಪನ ಇಲಾಖೆಯ ಜಿಲ್ಲೆಯ ಎಲ್ಲಾ ಸಿಬ್ಬಂದಿದೊಟ್ಟಿಗೆ ಮುಷ್ಕರ ಕೈಗೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಶೆಡ್ಯಾಳ್ ಹೇಳಿದ್ದಾರೆ. ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ಸರ್, ಇವತ್ತು ನಮ್ಮ ಇಂಡಿ ತಾಲೂಕಿನಲ್ಲಿ ಸರ್ವೇಯರ್ ಮೇಲೆ, ADLR ಮೇಲೆ, ಸೂಪರ್ವೈಸರ್ ಮೇಲೆ, ಭೂಮಾಪಕರ ಮೇಲೆ ಯಾವುದೋ ಒಂದು ಹಳೆಯ 2016ರ ಕೇಸನ್ನು ಇಟ್ಕೊಂಡು ಇವತ್ತು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇಂಡಿಯಲ್ಲಿ ನಮ್ಮ 3 ಅಧಿಕಾರಿಗಳ ಮೇಲೆ FIR ಮಾಡಿದ್ದಾರೆ. ಅದು ನಿಜವಾಗಿಯೂ ನಮ್ಮದೇ ಆದಂಥದ್ದೊಂದು ಇಲಾಖೆಯ ಶಿಸ್ತು ಕ್ರಮ ಕೈಗೊಳ್ಳುವ ಪ್ರಾಧಿಕಾರ ಇರುವುದರಿಂದ ಮೊದಲ ನಮ್ಮದೆಲ್ಲ ಎನ್ಕ್ವೈರಿ ಈಗಾಗಲೇ ಪ್ರಾರಂಭವಾಗಿದೆ. ಅಲ್ಲಿ ಏನು ನಮ್ಮ ಪ್ರಾಧಿಕಾರ ಯಾವ ರೀತಿ ಒಂದು ಆದೇಶವನ್ನು ಮಾಡ್ತಾ ಇದೆ, ಆವಾಗ ಪೊಲೀಸರ ಹಸ್ತಕ್ಷೇಪ ಸರ್ಕಾರಿ ನೌಕರಸ್ಥರ ಮೇಲೆ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಏಕಾಏಕಿಯಾಗಿ ಅದು ಭಾಳಷ್ಟು ಅವರು ಯಾವ ಒತ್ತಡಕ್ಕೆ ಮಾಡ್ಯಾರ ಅನ್ನೋದು ಭಾಳಷ್ಟು ಇದಕ್ಕೆ ನಮ್ಮ ನೆಜರಿಗೆ ಬರ್ತಿದೆ. 4 ಗಂಟೆಗೆ ಒಂದು ಅರ್ಜಿ ಕೊಡ್ತಾರೆ, 5 ಗಂಟೆಗೆ ಅವ್ರ ಮೇಲೆ FIR ಮಾಡ್ತಾರೆ. ಇವತ್ತು ಇಲಾಖೆಯಲ್ಲಿ ಒಂದೊಂದು ದಿವಸ 2 ದಿವಸ ಆದ್ರೂ ಸಹಿತ FIR ಮಾಡೋದಿಲ್ಲ. ಕೃತ್ಯಗಳ ನಿಜವಾಗಿದ್ದರೂ ಸಹಿತ ಇವತ್ತು ಯಾವುದೋ ಒಂದು ನಮ್ಮ ಮಾಜಿ ಶಾಸಕರು ಒತ್ತಡಕ್ಕೆ ಮಣಿದು ಇವತ್ತು ಇಲಾಖೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಒಂದು ದೌರ್ಜನ್ಯವನ್ನು ಎಸಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನೀವು ಆ ಪೊಲೀಸ್ ಇಲಾಖೆಗೆ ತಿಳಿಸಬೇಕು, FIR ಅದನ್ನು ಸ್ಕ್ವಾಶ್ ಮಾಡಿಸಬೇಕು. ಒಂದು ವೇಳೆ ಮಾಡಿಸದೇ ಇದ್ದರೆ ನಮ್ಮ ಇಲಾಖೆಯನ್ನು ಬಿಟ್ಟು ಬೇರೆ ನಮ್ಮ ಪ್ರಾಧಿಕಾರವನ್ನು ಬಿಟ್ಟು ಬೇರೆಯವರು ಇಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಇವತ್ತು ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಪರವಾಗಿ ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹಿತ ಇದನ್ನು ತಂದು ಅದನ್ನೊಂದು 2 ದಿವಸದಲ್ಲಿ ಅದನ್ನು ಆ FIR ಸ್ಕ್ವಾಶ್ ಮಾಡಿಸ್ಬೇಕು. ಇಲ್ಲದೆ ಹೋದಲ್ಲಿ ಸೋಮವಾರದಿಂದ ನಮ್ಮ ಎಲ್ಲ ಇಲಾಖಾ ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಸುಪ್ರೀಂ ಇವತ್ತು ನಮ್ಮ ನೌಕರಸ್ಥರ ಮೇಲೆ ನಮಗೆ ಸುಪ್ರೀಂ ನಮ್ಮ ಬಾಸ್ ಜಿಲ್ಲಾಧಿಕಾರಿಗಳು ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಾನ್ಯ SP ಸಾಹೇಬರಿಗೆ ಹೇಳಿ ಅಲ್ಲಿ ಏನೊಂದು CPI ಅವರು ಒಂದು ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿ ವರ್ಗದ ಮೇಲೆ ನಮ್ಮ ಸಿಬ್ಬಂದಿ ಮೇಲೆ ಏನು FIR ಮಾಡ್ಯಾರ ಅದನ್ನು ಸ್ಕ್ವಾಶ್ ಮಾಡಿಸ್ಬೇಕು 2 ದಿವಸದಲ್ಲಿ ಅಂತೇಳಿ ವಿನಂತಿಸಿಕೊಂಡು, ಮುಂದೆಯೂ ಸಹಿತ ಆ ಜಿಲ್ಲೆಯಲ್ಲಿ ಇಂಥವು ಸಾಕಷ್ಟು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡು ಈಗಾಗಲೇ ಒಂದು ಹೋರಾಟಗಳನ್ನು ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ತಾವು ಈ ಒಂದು ಮನವಿಯನ್ನು ಸ್ವೀಕರಿಸಿ ತುರ್ತಾಗಿ ಇವತ್ತು ಸಾಯಂಕಾಲದಲ್ಲಿ ಮಾನ್ಯ SP ಅವ್ರ ಜೊತೆ CPI ಅವ್ರ ಜೊತೆ ಮಾತಾಡಿ ಆ FIR ರದ್ದುಪಡಿಸಬೇಕಂತೇಳಿ ಇವತ್ತು ಸಮಸ್ತ ನಮ್ಮ ಎಲ್ಲ ನೌಕರರ ಬಳಗ ಇವತ್ತು ಇಂಡಿ ತಾಲೂಕಾ ಅಧ್ಯಕ್ಷರು ಬಂದಾರ. ಇಡೀ ಸರ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಹಿರಿಯ ಅಧಿಕಾರಿಗಳ ಮುಖಾಂತರವಾಗಿ ಎಲ್ಲ ತಾಲೂಕಾದಿಂದ ಸರ್ವೆ ಅಧಿಕಾರಿಗಳು ಬಂದಾರ. ಆ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಸಂಪೂರ್ಣವಾಗಿ ಜಿಲ್ಲೆ ಸರ್ಕಾರಿ ನೌಕರಸ್ಥರ ಪರವಾಗಿ ಆ ಸರ್ವೆ ಇಲಾಖೆಯಲ್ಲಿ ಆದಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ತಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಸರ್, ಈಗ ಏನಾಗಿತ್ತು ಅಂದರೆ ಪಬ್ಲಿಕ್ ಎಲ್ಲ ಬರ್ತಾರೆ ಸರ್ ನಮ್ಮ ಆಫೀಸಲ್ಲಿ. ನಾವು ಪಬ್ಲಿಕ್ ಅಂತ ಅವರು ಪಬ್ಲಿಕ್ ಸರ್. ಇಲಾಖಾ ನಿಯಮಗಳು ಏನು ಮಾಡೋಕ್ಕೆ ಅದನ್ನು
ಒತ್ತಡಕ್ಕೆ ಮಾಡಿದಾರೆ. ಈಗ ನಾವು ಕೆಲಸ ಮಾಡ್ತೀವಿ ಸರ್, ನಮಗೂ ಒತ್ತಡ ಇರ್ತೈತಿ. ಅವ್ರು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮ ಆತ್ಮಸಾಕ್ಷಿ ನಾವು ಯಾವ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರೇನು ತಪ್ಪು ಮಾಡಿದ್ರೆ ಸರ್, ಈಗ ನಮ್ಗೆ ಆರೋಪಿ ಅಂತ ಬಿಂಬಿಸಿದಾರೆ ಸರ್. ಈಗ ನಮ್ಮ ಆಫೀಸಿಗೆ ಯಾರೋ ಸಿಬ್ಬಂದಿ ಬರ್ತಂದ್ರೆ ಸರ್ ಮೇಲೆ ಎಫ್ ಐ ಆರ್ ಆಗಿದೆ ಅಂತ. ಈಗ ಆಲ್ರೆಡಿ ನಮ್ಮ ಡಿ.ಡಿ.ಎಲ್.ಆರ್ ಸರ್, ಈಗ ಡಿ.ಡಿ.ಎಲ್.ಆರ್ ಇದ್ದಾರೆ ಸರ್ ಅವರು. ಈಗ ಅವ್ರಿಗೆ ಕೂಡ ಇಮಿಡಿಯೇಟಾಗಿ 1 ಅವರಲ್ಲಿ 4 ಗಂಟೆ 15 ನಿಮಿಷಕ್ಕೆ ಅವರೇನು ಎಫ್ ಐ ಆರ್ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಬರ್ತಾರೆ. 5 ಗಂಟೆ 15 ನಿಮಿಷಕ್ಕೆ ಎಫ್ ಐ ಆರ್ ಆಗುತ್ತೆ ವಿತೌಟ್ ಇನ್ಫಾರ್ಮೇಷನ್. ನಮ್ಮ ಮೇಲಾಧಿಕಾರಿಗಳಿಗೂ ಇಲ್ಲ, ನಮಗೂ ಇಲ್ಲ. ನಮ್ಮ ವಿತೌಟ್ ಮೈ ನಾಲೆಜ್ ಈ ಥರ ಎಫ್ ಐ ಆರ್ ಆದರೆ ಈಗ ನಾವು ಆಲ್ರೆಡಿ ಆರೋಪಿ ಅಂತ ಬಿಂಬಿತ ಆಗಿದೆ ಸರ್. ದಯವಿಟ್ಟು 2-3 ದಿವಸದಲ್ಲಿ ಇದನ್ನು ಕ್ಲಿಯರ್ ಮಾಡಿ ನಾವು ಆರೋಪಿಯಿಂದ ಮುಕ್ತ ಮಾಡಿ ಸರ್, ದಯವಿಟ್ಟು. ನಿನ್ನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಭೂಮಾಪನ ಇಲಾಖೆಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದಂಥ ಒಂದು ಹಲ್ಲೆ ಹಾಗೂ ಎಫ್ ಐ ಆರ್ ಕುರಿತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಭೂಮಾಪನ ಇಲಾಖೆಯ ಇಂಡಿಯ ಅಧಿಕಾರಿಗಳ ಮೇಲೆ ಅನಾವಶ್ಯಕವಾಗಿ 10 ವರ್ಷಗಳ ಹಿಂದಿನ ಭೂ ವ್ಯಾಜ್ಯವನ್ನು ತೆಗೆದುಕೊಂಡು ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಾರೆ. ಇದು ತುಂಬ ತಪ್ಪು. ನಮ್ಮ ಇಲಾಖೆಯಲ್ಲಿ ಏನಾದರೂ ತಪ್ಪುಗಳು ಮಾಡಿದರೆ ನಮ್ಮ ಇಲಾಖೆಯ ಶಿಸ್ತು ಪ್ರಾಧಿಕಾರ ಇರ್ತದೆ, ಆ ಪ್ರಾಧಿಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ನಾವು ತಪ್ಪು ಮಾಡಿದ್ದು ಮೇಲ್ಮನವಿಯನ್ನು ಸಹಿತ ಸಲ್ಲಿಸುವ ಅಧಿಕಾರ ಇವತ್ತು ಸರ್ಕಾರಿ ನೌಕರರಿಗಿದೆ. ಇವುಗಳನ್ನೆಲ್ಲವನ್ನ KCSR ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಲಿ ಇದ್ದಂಥ ಸಿಬ್ಬಂದಿಗಳ ಮೇಲೆ ಅನಾವಶ್ಯಕವಾಗಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದಾರೆ. ಇದನ್ನ ಇಡೀ ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡಿಸುವುದರೊಂದಿಗೆ 2 ದಿವಸಗಳಲ್ಲಿ ಆ FIR ಸ್ಕ್ವಾಚ್ ಆಗಬೇಕು. ಇಲ್ಲ ಅಂದ್ರೆ ನಮ್ಮ ಮೇಲಿನ ಆಪಾದನೆಗಳನ್ನು ಹಿಂದೆ ತಕ್ಕೊಳ್ಳದೆ ಇದ್ದ ಸಂದರ್ಭದಲ್ಲಿ ನಾಳೆ ಸೋಮವಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಭೂಮಾಪನ ಇಲಾಖೆಯ ಇಡೀ ಎಲ್ಲ ಜಿಲ್ಲೆಯ ಕಚೇರಿಗಳನ್ನು ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರಗಳನ್ನು ಮಾಡಬೇಕಾಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ.